ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದ ಮಧುರವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ಸಂತೋಷವುಳ್ಳಾಗಿದ್ದೇನೆ. ಈ ನೂತನ ವರ್ಷದ ಕಳೆದ 2 ವಾರಗಳ ಕಾಲ ದೇವರು ಕಾಪಾಡಿ ನಮ್ಮನ್ನ ಬಲಪಡಿಸಿ ಮತ್ತೊಂದು ನೂತನ ದಿನವನ್ನ ದೇವರು ಒದಗಿಸಿ ಕೊಟ್ಟಿರುವಾಗ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವುಳಾಗಿದ್ದೇನೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತ ದೇವರಾಗಿದೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಯಾಗ ಮಾಡಿ ನಮ್ಮನ್ನ ಜೀವದಿಂದಿರಲಿಕ್ಕೆ ನಿತ್ಯವೂ ಜೀವಿಸುವಂತ ಕೃಪೆ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನ ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ನಾನು ನಿಮ್ಮ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಎಷ್ಟು ಉನ್ನತವಾದಂತ ವಾಗ್ದಾನ ದೇವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ ಪ್ರಿಯರೇ. ನೂತನ ದಿನದಲ್ಲಿ ನಿಜವೇ ನಾವು ದುರಾವಸ್ಥೆಯಲ್ಲಿರುವಾಗ ಅನೇಕರು, ಲೋಕದ ಜನರು ಅನೇಕ ರೀತಿಯಾಗಿ ಮಾತನಾಡಿಕೊಂಡಿರ್ಬೋದು, ಅನೇಕ ರೀತಿಯಾಗಿ ಭಯಂಕರವಾಗಿ ನಮ್ಮನ್ನ ನೋವು ಪಡಿಸುವಂತ, ನಮ್ಮನ್ನ ಚುಚ್ಚಿ ಮಾತನಾಡುವಂತ, ಶಪಿಸುವಂತ ಮಾತುಗಳು, ನಮ್ಮ ಪರಿಸ್ಥಿತಿ ಕೀಳಾದ ಪರಿಸ್ಥಿತಿಯಾಗಿ ಲೋಕದ ಜನರು, ಲೋಕವು ನಮ್ಮನ್ನ ಆ ರೀತಿ ನೋಡಿರ್ಬೋದು. ಲೋಕ ಅಂದ್ರೆ ನಮಗೆ ಗೊತ್ತಿರುವವರು, ಗೊತ್ತಿಲ್ಲದವರು, ಬಂಧು ಬಾಂಧವರು, ಸ್ನೇಹಿತರು, ಒಡ ಹುಟ್ಟಿದವರು, ಪ್ರತಿಯೊಬ್ಬರು ಕೂಡ ನನ್ನ ಸ್ಥಿತಿಗತಿಗಳಲ್ಲಿ, ನಿಮ್ಮ ಸ್ಥಿತಿಗತಿಗಳಲ್ಲಿ ನಿಮ್ಮನ್ನ ಕೀಳಾಗಿಯೂ, ನಿಮ್ಮನ್ನ ಸಣ್ಣದಾಗಿಯೂ, ನಿಮಗೆ ಗೌರವ ಇಲ್ಲದೆಯೂ ಅಗೌರವ ಪಡಿಸಿ, ನಿಮ್ಮನ್ನ ನೋವು ಪಡಿಸಿ, ದುಃಖಪಡಿಸಿ, ಅವಮಾನ ಪಡಿಸಿ, ನಿಂದೆ ಪಡಿಸಿ, ಕಷ್ಟ ನಷ್ಟ ವೇದನೆ ದುಃಖಗಳಲ್ಲಿ ಒಬ್ಬಂಟಿಗರನ್ನಾಗಿ ನಮ್ಮನ್ನ ಬಿಟ್ಟು ಅವರು ನಿಮ್ಮನ್ನ ದುಃಖಪಡಿಸಿರ್ಬೋದು. ಆದ್ರೆ ದೇವರು ಮಾತನಾಡ್ತಿದ್ದಾರೆ, ನೀವು ಅದೇ ಪರಿಸ್ಥಿತಿಯಲ್ಲಿ, ಆ ದೀನ ಸ್ಥಿತಿಯಲ್ಲಿ, ಆ ದರಿದ್ರ ಸ್ಥಿತಿಯಲ್ಲಿ ನಾವಿದ್ದಾಗ್ಯೂ ಕೂಡ ನಮ್ಮನ್ನ ಅರ್ಥ ಮಾಡಿಕೊಳ್ಳಲಾಗದಂತ ಸ್ಥಿತಿಯಲ್ಲಿ ಅನೇಕರು ಇರಬಹುದು. ಏನು ಗೊತ್ತಿಲ್ಲದೆ ಕೂಡ ಗೊತ್ತವರಂತೆ ಮಾತನಾಡಿರ್ಬೋದು ನಮ್ಮ ಕುರಿತು. ಆದರೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ದೀನ ದರಿದ್ರ ಸ್ಥಿತಿಯಿಂದ ನಿಮ್ಮನ್ನ ತಪ್ಪಿಸುವಾಗ ಲೋಕದ ಸಕಲ ಜನಾಂಗಗಳಲ್ಲಿ ದೇವರು ನಮ್ಮನ್ನ ಉನ್ನತವಾಗಿ ನಿಲ್ಲಿಸುವಂತ ದೇವರಾಗಿದ್ದಾರೆ. ಉನ್ನತವಾಗಿ ನಮ್ಮನ್ನ ಆಶೀರ್ವದಿಸುವಂತ ದೇವರಾಗಿದೆ. ಯಾರ್ಯಾರು ನಮ್ಮ ಕುರಿತು ಮಾತನಾಡಿದಾರೋ, ಯಾರ್ಯಾರು ನಿಮ್ಮ ಸ್ಥಿತಿಗತಿಗಳ ಕುರಿತು, ನಿಮ್ಮ ಗಂಡನ ಕುರಿತೋ, ನಿಮ್ಮ ಮಕ್ಕಳ ಕುರಿತೋ, ನಿಮ್ಮ ಕುರಿತೋ, ನಿಮ್ಮ ಕುಟುಂಬದ ಪರಿಸ್ಥಿತಿಗಳ ಕುರಿತೋ, ನಿಮ್ಮ ಎಲ್ಲಾ ಒಂದು ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ಆ ಪರಿಸ್ಥಿತಿಗಳ ಕುರಿತು ಕೀಳಾಗಿ ದರಿದ್ರ ಸ್ಥಿತಿಯಲ್ಲಿ ಅವಮಾನಕರವಾಗಿ ಮಾತನಾಡಿದಾರೋ ಅವರೆಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿ, ಅವರೆಲ್ಲರೂ ಕೂಡ ನಾಚಿಕೆ ಪಡುವ ರೀತಿಯಲ್ಲಿ ನಿನ್ನ ಕುಟುಂಬವನ್ನ ದೇವರು ಉನ್ನತವಾಗಿ ಆಶೀರ್ವದಿಸ್ಲಿಕ್ಕಿದ್ದಾರೆ. ಆಮೇನ್. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ನಿನ್ನ ಸ್ಥಿತಿಗತಿಗಳು ಏನೇ ಆಗಿರ್ಬೋದು, ಯಾರು ಇಲ್ಲದೆ ದಿಕ್ಕಿಲ್ಲದವರಾಗಿರಬಹುದೇನೋ, ಆದರೆ ನಿನ್ನ ಪಕ್ಷದಲ್ಲಿ ದೇವರಿದ್ದಾರೆ. ಇದು ಯಾವತ್ತಿಗೂ ಮರೆಯಬೇಡ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆತನು ಉನ್ನತರಾದಂಥ ದೇವರು, ಆತನು ಮಹೋನ್ನತರಾದಂಥ ದೇವರು, ಆತನು ಸರ್ವ ಶಕ್ತನಾದಂಥ ದೇವರು. ಆತನು ನಿನಗೋಸ್ಕರ ಎಲ್ಲವನ್ನೂ ಮಾಡ್ಲಿಕ್ಕೆ ಶಕ್ತನು. ತನ್ನ ಪ್ರಾಣವನ್ನೇ ಆತನು ಕೊಟ್ಟು ಬಿಟ್ಟಿದ್ದಾನೆ ಪ್ರಿಯರೇ. ದೇವರು ಇಷ್ಟೆಲ್ಲ ಸಕಲ ಜನಾಂಗಗಳ ಮಧ್ಯದಲ್ಲಿ
ನಿಮ್ಮನ್ನ ಸ್ತೋತ್ರ ಕೀರ್ತನೆಗಳಿಗೆ ಗುರಿ ಮಾಡಿ ಉತ್ಸಾಹ ಧ್ವನಿಯ ನಿಮಿತ್ತ ಜಯ ಜೀವಿತದಲ್ಲಿ ದೇವರು ನಿಲ್ಲಿಸಲಿಕ್ಕೆ ಶಕ್ತನ ಅಂತ ದೇವರಾಗಿದ್ದಾರೆ. ಅಂತ ಉನ್ನತನ ಅಂತ ದೇವರು ಅಂತ ಉನ್ನತ ಮಹೋನ್ನತ ಕಾರ್ಯಗಳನ್ನ ಮಾಡುವಾಗ ನಾನು ನೀನು ಮಾಡ್ಬೇಕಾಗಿರುವಂತದ್ದೇ ಆತನನ್ನೇ ಎದುರು ನೋಡುತ್ತಾ, ಆತನನ್ನೇ ದೃಷ್ಟಿಸುತ್ತಾ, ಆತನಲ್ಲೇ ನಿರೀಕ್ಷೆ ಉಳ್ಳವರಾಗಿ ಆತನನ್ನೇ ನಂಬಿ ಜೀವಿಸುವುದು ಮಾತ್ರವೇ, ಆತನ ಭಯಭಕ್ತಿಯಲ್ಲಿ ಜೀವಿಸುವಂಥದ್ದು ಮಾತ್ರವೇ ನೀನು ನಂಬೋದಾದ್ರೆ ದೇವರ ಮಹಿಮೆನ ಕಾಣುವಂತ ಕಾರ್ಯಗಳು ನೀನು ನೋಡ್ತೀಯ, ನೀನು ಅನುಭವಿಸ್ತೀಯ, ನೀನು ರುಚಿ ನೋಡ್ತೀಯ. ಹಲ್ಲೆಲೂಯಾ. ಅಂತ ಉನ್ನತ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಈ ನೂತನ ವರ್ಷದಲ್ಲಿ ದೇವರು ಮಾಡ್ಲಿಕ್ಕಿದ್ದಾರೆ. ನಿನ್ನ ಪರಿಸ್ಥಿತಿ ಬದಲಾಗ್ಲಿಕ್ಕಿದೆ, ನಿನ್ನ ಸ್ಥಿತಿಗತಿಗಳು ಬದಲಾಗ್ತಿದೆ, ನಿನ್ನ ಎಲ್ಲ ಹೇಳಿಕೊಳ್ಳಲಾಗಂತ ಎಲ್ಲ ಪರಿಸ್ಥಿತಿಗಳು ದೇವರು ಬಿಡುಗಡೆ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಂಬುತ್ತಾ ಇದೆಯಾ? ನೀನು ನಂಬೋದಾದ್ರೆ ದೇವರಿಗೆ ಮಹಿಮೆಯನ್ನ ಸಲ್ಲಿಸು. ಹಲ್ಲೆಲೂಯಾ. ಯೂಟ್ಯೂಬ್ ಚಾನಲ್ ಈ ವಾಕ್ಯವನ್ನ ಕೇಳ್ತಿರುವಂತ ನೀವು ನಂಬೋದಾದ್ರೆ ದೇವರಿಗೆ ಫಲವಾಗಿ ಮಹಿಮೆಯನ್ನ ಸಲ್ಲಿಸ. ಎಸ್ ಡ್ಯಾಡಿ, ನಾನು ನಂಬ್ತಾ ಇದ್ದೀನಿ. ನೀವೇನು ನಂಬ್ತೀಯೋ ಅದನ್ನ ಹೊಂದಿಕೊಳ್ತೀಯ. ಯಾವ ಪರಿಸ್ಥಿತಿಗಳಲ್ಲಾದ್ರೂ ಆಗಿರ್ಬೋದು, ಯಾವ ಸ್ಥಿತಿಗತಿಗಳ ನಿಮ್ಮನ್ನ ಬೆನ್ನಟ್ಟಿರಬಹುದು, ದರಿದ್ರ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ತರುವಂತ ದೇವರು, ತಿಪ್ಪೆಯಲ್ಲಿ ಬಿದ್ದಂತ ನಮ್ಮನ್ನಾಗಿದೆ ಉನ್ನತವಾಗಿ ನಿಲ್ಲಿಸ್ತಾ ಇರುವಂತ ದೇವರು, ಧೂಳಿನಲ್ಲಿ ಬಿದ್ದಂತ ನಮ್ಮನ್ನಾಗಿದೆ ಘನಪಡಿಸಿ ಮಕ್ಕಳನ್ನಾಗಿ ನಡೆಸ್ತಾ ಇರುವಂತ ದೇವರು. ಹಲ್ಲೆಲೂಯಾ. ದೇವರು ಈ ವಾಗ್ದಾನದ ನಿನ್ನ ಜೀವಿತವನ್ನ ಬದಲಾಯಿಸ್ಲಿಕ್ಕಿದ್ದಾರೆ. ಗಂಡನ ದುರಭ್ಯಾಸದಿಂದಲೋ, ಮಕ್ಕಳ ದುರಭ್ಯಾಸದಿಂದಲೋ, ಕಠಿಣವಾದ ಪರಿಸ್ಥಿತಿಗಳಿಂದಲೋ ನಿನ್ನ ಕುಟುಂಬವನ್ನು ಅನೇಕರು ಕೀಳಾಗಿ ನೋಡ್ತಾ ಇರ್ಬೋದೇನೋ. ಮಗಳೇ, ಮಗನೇ, ಯಾರು ಈ ವಾಕ್ಯವನ್ನ ಕೇಳ್ತಾ ಇದ್ದೀರೋ, ನಿಮ್ಮ ಕುಟುಂಬದಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನ ಮಾಡಿ. ಇವರು ಬದಲಾಗಲ್ಲಪ್ಪ, ಈ ಕುಟುಂಬವೇ ಇಷ್ಟು, ಇವರ ಪರಿಸ್ಥಿತಿಯೇ ಇಷ್ಟು ಎಂಬುದಾಗಿ ಹೇಳಿದಂತವರೇ ಬಾಯಿ ಮುಚ್ಚಿಕೊಳ್ಳುವ ರೀತಿಯಲ್ಲಿ ದೇವರು ಆಶ್ಚರ್ಯ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. ನಿನ್ನ ಕಣ್ಣಿನ ಪ್ರಾರ್ಥನೆ, ನಿನ್ನ ವೇದನೆ, ನಿನ್ನ ದುಃಖ ದೇವರು ನೋಡ್ತಾ ಇದ್ದಾರೆ. ಆ ದುಃಖಕ್ಕೆ ಬದಲಾಗಿ ನಾಟ್ಯವನ್ನ ದೇವರು ಒದಗಿಸಿಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತನ ಎಲ್ಲರ ಬಾಯಿಯಲ್ಲಿ ಆಡುವಂತೆ ದೇವರು ಈ ಕಾರ್ಯವನ್ನ ಮಾಡಿದ್ದಾರೆ ಎಂಬುದಾಗಿ ದೇವರು ಮಹಿಮೆ ಹೊಂದುವಂತೆ ನಿನ್ನ ಜೀವಿತದಲ್ಲಿ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಆಮೇನ್. ದೇವರಿಗೆ ಸ್ತೋತ್ರ. ಆ ಬದಲಾವಣೆ ಆದ ತಕ್ಷಣವೇ ನೀವು ಸಾಕ್ಷಿಯಾಗಿ ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ದೇವರನ್ನ, ಆತನ ಮಹೋನ್ನತ ಕಾರ್ಯಗಳನ್ನ ವರ್ಣಿಸಿ ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವುದಾಗಿದ್ದೇವೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ತಪ್ಪದೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ಉನ್ನತವಾದಂತಹ ಆಶೀರ್ವಾದ ವಚನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನ ನೋಡಿ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬ ಮಕ್ಕಳಿಗೂ ನಿನ್ನ ಒಂದು ಆಶೀರ್ವಾದವನ್ನ ನೀನು ಒದಗಿಸಿಕೊಟ್ಟು ಅಪ್ಪ ಅವರನ್ನ ಸರಿಪಡಿಸಿ ನಿನ್ನ ಒಂದು ನಾಮ ಕೀರ್ತನೆಗೆ ಅಪ್ಪ ಮಹಿಮೆಗೆ ಸಾಕ್ಷಿಯಾಗಿ ನಿಲ್ಲಿಸು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ತಗ್ಗಿಸಿ ತಾಳಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.